ರವಿ ನಿಂಟೆ ನೋಡ್ತಾ ಇದ್ದೆ. ಈಗ ಅದು ಎಮ್ಮೆ ಥರ ಬಂದು ಕೂತ್ಬಿಡ್ತು. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುರು ಅಣ್ಣ ಈಡನ್ ಪ್ಲೇಸ್ ಹೋಗ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದಾರೆ, ಬನ್ನಿ ನೋಡೋಣ. ಇಲ್ಲ ಬರೋದೇ ಇರೋದು ಏನು ತಾರ ಎತ್ಕೊಂಡ್ಬಂದಿದ್ದೀವ ನಾವಿಲ್ಲಿ ಎಲ್ಲ ಹೇಳ್ಕೊಂಬೋಣ. ನನಗೇನು ಗೊತ್ತಿ ಥರ ಇದೆ ಅಂತ. ಮುಂದೆ ಗಾಡಿ ಬಂದರೆ ಕಷ್ಟ, ಯಾವುದು ಬಂದಿಲ್ಲ ಅಂದರೆ ಓಕೆ. ನಿಲ್ಸಿದ್ರೆ ಹಿಂದೆ ಫ್ರೀ ಅಂತ ಬಂದಿದೆ. ಬಾ 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 ಬಾ. ಕ್ಯಾಥರಿನ್ ವಾಟರ್ ಫಾಲ್ಸ್ ವ್ಯೂ ಪಾಯಿಂಟ್, ಇಟ್ಸ್ ಅಮೇಝಿಂಗ್. ಹಲೋ ಗೈಸ್, ನೋಡಿ ಕ್ಯಾಥರಿನ್ ವಾಟರ್ ಫಾಲ್ಸ್ ಹತ್ರ ಒಳ್ಳೆ ವ್ಯೂ ಇದೆ. ತಾತ ಒಬ್ಬರು ಬರ್ತಾ ಇದ್ದಾರೆ. ನಾವು ಕಾರ್ನಲ್ಲಿ ಪಾರ್ಕ್ ಮಾಡ್ತಾಯಿದ್ದೀವಿ, ಡೌನ್ ಇಳಿಸ್ತೀವಿ. ನೋಡಿ ಫುಲ್ ಡೌನ್ ಇಳಿದ್ಬಿಟ್ಟಿದ್ದೀವಿ. ಇವಾಗ ರಿವರ್ಸ್ ಹೊಡೆದು ಪಾರ್ಕ್ ಮಾಡ್ಬೇಕು ಗಾಡಿನ. ಅಂತೂ ಇಂತೂ ಈ ಘಾಟ್ ಸೆಕ್ಷನಲ್ಲಿ ಚಿಕ್ಕ ರೋಡಲ್ಲಿ ಬಂದು ಪಾರ್ಕ್ ಮಾಡಿ ಗಾಡಿ ಹಿಂದೆ ಹೋಗ್ಬಾರ್ದು ಡೌನಲ್ಲಿ ಅಂತ ಕಲ್ಕೊಡ್ತಾ ಇದ್ದೀವಿ. ಹಂಗಲ್ಲ, ಎಡ್ಜ್ ಕೊಡಿ, ಎಡ್ಜು ಎಡ್ಜ್ ಕೊಡಿ ಸರ್. ಈ ಥರ ಎಡ್ಜ್ ಇರ್ತಾರೆ, ಆ ಥರ ಫೋನ್ ಮಾಡಿ. ಹಲೋ ಗಾಯ್ಸ್, ನೋಡಿ ತೇಜಸ್ಸು ಹೆಂಗಿರ್ತಾನೆ ಕೋಳಿ ಥರ. ಇಲ್ಲಿ ಜಾಗ ಇರುತ್ತೆ, ಆದರೆ ಅವನ್ನ ಫಾಲೋ ಮಾಡಲ್ಲ. ಗಾಯ್ಸ್, ನಾವು ಇದಕ್ಕೆ ಕ್ಯಾಥರಿನ್ ವಾಟರ್ ಫಾಲ್ಸ್ ಹೋಗ್ತಾ ಇದ್ದೀವಿ. ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸು ಕ್ಯಾಥರಿನ್ ವಾಟರ್ ಫಾಲ್ಸ್. ಫುಲ್ಲು ಡೌನ್ ಇದೆ, ಸ್ಟೀಪು. ಕಾರಲ್ಲಿ ಪಾರ್ಕ್ ಮಾಡಿದ್ದೀವಿ ಮೇಲ್ಗಡೆ. ಇವಾಗ ನೆಕ್ಸ್ಟ್ ಫಾಲ್ಸ್ ನೋಡ್ಕೊಂಡು ನೆಕ್ಸ್ಟ್ ಡಾಲ್ಫಿನ್ ಹಾಸ್ಗೆ ಹೋಗೋದು. ನೋಡಿ ಗಾಯ್ಸ್, ನಾವು ಇಳ್ಕೊಂಡು ಹೋಗ್ತಾ ಇದ್ದೀವಿ ಈ ಎಸ್ಟೇಟಲ್ಲಿ. ತೇಜಸ್ ನೋಡಿ, ತೇಜಸ್ದು ನಾವು ವಿಡಿಯೋ ಝೂಮ್ ಮಾಡಬೇಕು, ಯಾಕಂದರೆ ಒಂದು ಫುಲ್ ಎಕ್ಸ್ಪರ್ಟ್ ಇದ್ದಾನೆ. ಇಲ್ಲಿಂದ ಆಂಜನೇಯ ಥರ ಎಗರ್ಬಿಡ್ತಾನೆ. ಲಾಸ್ಟ್ ಇನ್ ದ ನೇಚರ್. ಅಲ್ಲ ಗಾಯ್ಸ್, ನೋಡಿ ಅಲ್ಲಿ ಇಬ್ರು ಹತ್ಕೊಂಡು ಬರ್ತಾರೆ. ಅವ್ರು ಚಪ್ಪಲಿ ತೆಗ್ದವನೆ. ಇಲ್ಲೊಂದು 3 ಜನ ಹೋಗಿದ್ದಾರೆ ಮುಂದೆಗಡೆ. ಹಲೋ ಗಾಯ್ಸ್, we're going to explore the unexplored places. ಫಾಲ್ಸ್ ಇದೆ, ಯೋ ಸೌಂಡ್ ಬರ್ತಾ ಇದೆ, ಯೋ ಕ್ಯಾಥರಿನ್ ವಾಟರ್ ಫಾಲ್ಸ್. ಹಿಯರ್ ಐ ಕಮ್. ಕತ್ರಿನಾ ವಾಟರ್ ಫಾಲ್ಸ್. ಫುಲ್ ಫಾರೆಸ್ಟ್ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಫುಲ್ಲು ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸ್ ಇದು. ಜನ ಯಾರೂ ಇಲ್ಲ. ನಾವು ಒಂದು 4 ಜನ ಇದ್ದೀವಿ ಅಷ್ಟೇ, 6 ಜನ. ಇವ್ರು 3 ಜನ ಮುಂದೆ ಹೋಯ್ತವ್ರೆ. ಶೋ ಇವರು ಅದು ಇನ್ನಿದು. ನೋಡಿ ಫಾಲ್ಸ್ ಇದೆ, ಅಯ್ಯೋ ನೋಡಿ ಇಲ್ಲಿಂದ ಹೇಳ್ಕೊಂಡ್ ಬರ್ತಾವ್ರೆ. ಇವಾಗ ವ್ಯೂ ಮಾತ್ರ ಮಿಸ್ ಮಾಡ್ಕೊಬೇಡಿ. ರವಿ ಹೆಂಗೆ ಸಖತ್ತಾಗೈತೆ ಅನ್ನೋಷ್ಟೊಳಗಡೆ ಗಾರ್ಡ್ ಬಂದರು. ಯಾಕೆ ಅಂತ ಮುಂದೆ ನಿಮಗೆ ಗೊತ್ತಾಗುತ್ತೆ. ಬರಬೇಡಿ ಅಂತಲೇ ಹೇಳ್ತೀನಿ ನಾನು. ಅವಾಗ ಗಾಯ್ಸ್, ನಾವು ಕ್ಯಾಥರಿನ್ ವಾಟರ್ ಫಾಲ್ಸ್ ಬಂದಿದ್ವಿ. ಗಾರ್ಡನ್ನು ತಗ್ಲಾಕೊಂಡು ನೋಡ್ರಿ ಹಿಂಗಾಗಿರ್ತವೆ ಬೇಸು. ಗುರು ಅಣ್ಣ ಇಡನ್ ಪ್ಲೇಸ್ ಅಂದಾಗೆ ನಾವು ಅರ್ಥ ಮಾಡ್ಕೊಬೇಕಿತ್ತು, ಈ ಥರದ್ದು ಏನಾರು ಒಂದು ಆಗೇ ಆಗುತ್ತೆ ಅಂತ. ಯಾಕಂತಂದರೆ ಅವರೆಲ್ಲ ಪ್ಲೇಸು ಆಲ್ಮೋಸ್ಟ್ ನೋಡಿರ್ತಾರೆ, ಇದು ನೋಡಿಲ್ಲ ಅಂತ ಅಂದರು. ಆದ್ರೂ ನೋಡೇ ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಹೋದ್ವಿ. ಆದರೆ ಗಾಡ್ ಕೈಲಿ ತಗ್ಲಾಕೊಂಡು ಅವ್ರ ಹತ್ರ ಬೈಸ್ಕೊಂಡು ಹೇಳ್ಸ್ಕೊಂಡು ಹಂಗೂ ಹಿಂಗೂ ರಿಕ್ವೆಸ್ಟ್ ಮಾಡಿ ವಾಪಸ್ ಬಂದ್ವಿ.
ಕಾರಲ್ಲಿ ಅದನ್ನೇ ಡಿಸ್ಕಷನ್ ಮಾಡ್ತಾ ಮುಂದಿನ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ನನಗೇನಾರು ಆದರೆ ಏನು ಮಾಡಬೇಕು ಅಂತ ತಮಿಳೆಲ್ಲ ಬರ್ತೈತಲ್ಲ ನನಗೇನು ಗೊತ್ತಾಗ ಬರೀ ಜಿಲೇಬಿ ಅಷ್ಟೆಲ್ಲ ಆದ್ರೂ ನೇಚರ್ ಮಾತ್ರ ಸಖತ್ತಾಗಿತ್ತು ನೋಡಿ ಹೇಗಿದೆ ಅಂತ.